ಧರ್ಮದಲ್ಲಿ ಕೆಲವರ ಪಾದಗಳನ್ನು ಸ್ಪರ್ಶಿಸುವುದರಿಂದ ವಿನಾಶವಾಗುತ್ತದೆ ಎಂದು ನಿಮಗೆ ತಿಳಿದಿದೆಯೇ? ಆದ್ದರಿಂದ ಅಪ್ಪಿತಪ್ಪಿಯೂ ಈ ಜನರನ್ನು ನಿಮ್ಮ ಪಾದಗಳನ್ನು ಸ್ಪರ್ಶಿಸಲು ಬಿಡಬೇಡಿ. 1. ಧರ್ಮ ಗ್ರಂಥಗಳ ಪ್ರಕಾರ ಯಾವುದೇ ವ್ಯಕ್ತಿ ಕನ್ಯೆ ಹುಡುಗಿಯರಿಂದ ಪಾದಗಳನ್ನು ಸ್ಪರ್ಶಿಸಿಕೊಳ್ಳಬಾರದು. ಯಾವುದೇ ಕನ್ಯೆಯ ಹುಡುಗಿ ನಿಮ್ಮ ಪಾದಗಳನ್ನು ಮುಟ್ಟಿದರೆ ಅವಳನ್ನು ನಿಲ್ಲಿಸಿ, ಇಲ್ಲದಿದ್ದರೆ ನೀವು ದೊಡ್ಡ ಪಾಪವನ್ನು ಅನುಭವಿಸಬೇಕಾಗುತ್ತದೆ. ಚಿಕ್ಕ ಹುಡುಗಿಯರನ್ನು ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ. ಅದಕ್ಕಾಗಿ ನೀವು ಚಿಕ್ಕ ಹುಡುಗಿಯರ ಪಾದಗಳನ್ನು ಮುಟ್ಟಬೇಕು ಮತ್ತು ಅವರ ಆಶೀರ್ವಾದವನ್ನು ಪಡೆಯಬೇಕು. 2. ಮಾವ ಎಂದಿಗೂ ಅಳಿಯನಿಂದ ತನ್ನ ಪಾದಗಳನ್ನು ಮುಟ್ಟಲು ಬಿಡಬಾರದು, ಏಕೆಂದರೆ ಹುಡುಗಿಯ ತಂದೆ ಮದುವೆಯ ಸಂದರ್ಭದಲ್ಲಿ ಅಳಿಯನ ಪಾದಗಳನ್ನು ಮುಟ್ಟಿ ತೊಳೆಯುತ್ತಾರೆ. ಇಂತಹ ಸಂದರ್ಭದಲ್ಲಿ ಅಳಿಯನಿಂದ ಪಾದಗಳನ್ನು ಮುಟ್ಟಿಸಿಕೊಳ್ಳುವ ಬದಲು ದೂರದಿಂದಲೇ ಆಶೀರ್ವಾದ ಮಾಡಬೇಕು. 3. ಪಾಲಕರು ಯಾವತ್ತಿಗೂ ತಮ್ಮ ಹೆಣ್ಣು ಮಕ್ಕಳಿಂದ ಪಾದಗಳನ್ನು ಮುಟ್ಟಿಸಿಕೊಳ್ಳಬಾರದು. ಇದು ಪುರಾತನ ಸಂಪ್ರದಾಯ ಮುಂದುವರಿಯುತ್ತಾ ಬಂದಿದೆ. ಆದ್ದರಿಂದಲೇ ನಿಮ್ಮ ಹೆಣ್ಣು ಮಕ್ಕಳನ್ನು ನಿಮ್ಮ ಪಾದಗಳನ್ನು ಮುಟ್ಟಲು ಬಿಡಬೇಡಿ. 4. ಧರ್ಮ ಗ್ರಂಥಗಳ ಪ್ರಕಾರ ಹೆಂಡತಿ ತನ್ನ ಪತಿಯನ್ನು ತನ್ನ ಪಾದಗಳನ್ನು ಮುಟ್ಟುವಂತೆ ಮಾಡಬಾರದು. ಹಾಗೆ ಮಾಡುವುದು ತುಂಬಾ ತಪ್ಪು ಎಂದು ಪರಿಗಣಿಸಲಾಗಿದೆ. 5. ಹಿಂದೂ ಧರ್ಮದ ಪ್ರಕಾರ ಸೋದರ ಮಾವ ತನ್ನ ಸೋದರಳಿಯ ಅಥವಾ ಸೋದರ ಸೊಸೆಯಿಂದ ತನ್ನ ಪಾದಗಳನ್ನು ಮುಟ್ಟಿಸಿಕೊಳ್ಳಬಾರದು, ಏಕೆಂದರೆ ಅವರನ್ನು ದೇವರ ರೂಪವೆಂದು ಪರಿಗಣಿಸಲಾಗಿದೆ. ಹೀಗೆ ಮಾಡುವುದರಿಂದ ನೀವು ಪಾಪದ ಅಪರಾಧಿಗಳಾಗುತ್ತೀರಿ. 6. ಒಬ್ಬ ವ್ಯಕ್ತಿಯು ಮಲಗಿದ್ದರೆ ಆ ಸಮಯದಲ್ಲಿ ಅವನ ಪಾದಗಳನ್ನು ಮುಟ್ಟಬಾರದು. ಮಲಗಿದ್ದ ವ್ಯಕ್ತಿಯ ಪಾದಗಳನ್ನು ಸ್ಪರ್ಶಿಸುವುದರಿಂದ ಆ ವ್ಯಕ್ತಿಯ ವಯಸ್ಸು ಕಡಿಮೆಯಾಗುತ್ತದೆ ಎಂದು ನಂಬಲಾಗಿದೆ. ಸತ್ತ ವ್ಯಕ್ತಿಯ ಪಾದಗಳನ್ನು ಮಾತ್ರ ಸ್ಪರ್ಶಿಸಲಾಗುತ್ತದೆ. 7. ಸ್ಮಶಾನದಿಂದ ಹಿಂತಿರುಗುವ ಜನರ ಪಾದಗಳನ್ನು ಮುಟ್ಟಬಾರದು. ಕೊನೆಯ ವಿಧಿಗಳಿಂದ ಹಿಂದಿರುಗಿದ ನಂತರ ವ್ಯಕ್ತಿಯು ಅಶುದ್ಧನಾಗುತ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿ ಅವನ ಪಾದಗಳನ್ನು ಸ್ಪರ್ಶಿಸುವುದನ್ನು ನಿಷೇಧಿಸಲಾಗಿದೆ. ಸ್ನಾನದ ನಂತರ ಅವನು ಶುದ್ಧನಾಗುತ್ತಾನೆ. ಆಗ ನೀವು ಅವನ ಪಾದಗಳನ್ನು ಸ್ಪರ್ಶಿಸಬಹುದು. 8. ನೀವು ದೇವಸ್ಥಾನದಲ್ಲಿ ಯಾವುದೇ ಹಿರಿಯ ಅಥವಾ ಗೌರವಾನ್ವಿತ ವ್ಯಕ್ತಿಯನ್ನು ಭೇಟಿಯಾದರೆ ಅಲ್ಲಿ ಅವರ ಪಾದಗಳನ್ನು ಮುಟ್ಟಬೇಡಿ. ಶಾಸ್ತ್ರಗಳ ಪ್ರಕಾರ ದೇವಸ್ಥಾನದಲ್ಲಿ ದೇವರಿಗಿಂತ ದೊಡ್ಡವರು ಯಾರೂ ಇಲ್ಲ ಮತ್ತು ದೇವರ ಮುಂದೆ ಬೇರೆಯವರ ಪಾದಗಳನ್ನು ಸ್ಪರ್ಶಿಸುವುದು ದೇವಸ್ಥಾನ ಮತ್ತು ದೇವರಿಗೆ ಅವಮಾನವೆಂದು ಪರಿಗಣಿಸಲಾಗಿದೆ. ದೇವಸ್ಥಾನ ಅಥವಾ ಮನೆಯಲ್ಲಿ ಪೂಜೆ ಮಾಡುವ ವ್ಯಕ್ತಿಯ ಪಾದಗಳನ್ನು ಸ್ಪರ್ಶಿಸುವುದು ಸೂಕ್ತವಲ್ಲ. ಇದರಿಂದ ಇಬ್ಬರಿಗೂ ತಪ್ಪಿತಸ್ಥ ಭಾವನೆ ಮೂಡಿದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.